ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಅವತ್ ರಾತ್ರಿ ಅದೆಷ್ಟು ಕೂಗಿದ್ವಿ, ಬೇಡಿದ್ವಿ, ಕೇಳ್ಕೊಂಡ್ವಿ. ಆದ್ರೆ ನೀನು ಮತ್ತ ಮೂವರು ಕರುಣೆ ತೋರಿಸ್ಲೇ ಇಲ್ಲ. ನಾವದೆಷ್ಟು ನೋವು ಅನ್ಭವಿಸಿದ್ವಿ. ಆ ಹುಡುಗಿ ನನಗಾಗಿ ಪ್ರಾಣ ಬಿಟ್ಲು. ಅವಳನ್ನ ಕ್ಷಣ ಕ್ಷಣಕ್ಕೂ ನೋವು ಮಾಡಿ ಸಾಯಿಸಿದಿರಲ್ವಾ, ಈಗ ನೀವು ಅದೇ ನೋವು ಅನ್ಭವಿಸ್ಬೇಕು ಎನ್ನುತ್ತಾ ಮುಂದೆ ಬಂದು ನಿಂತಿದ್ಲು ಅರ್ಧಂಬರ್ಧ ಸುಟ್ಟು ಹೋಗಿದ್ದ ಮೊಗದ ಜೊತೆ ನಂದಿನಿ. ಅವಳ ಕೈಯಲ್ಲಿ ಉಗುರು ಅದೆಷ್ಟು ಉದ್ದವಾಗಿ ಬೆಳೀತೆಂದ್ರೆ ಥೇಟ್ ಆಲದ ಮರದ ರೆಂಬೆಯಂತೆ. ಆ ಉಗುರಿನ ಸಹಾಯದಿಂದಲೇ ಅವನನ್ನ ತಾನಿದ್ದ ಜಾಗಕ್ಕೆ ತಂದು ನಿಲ್ಲಿಸಿದ್ಲು. ಹಾಗೆ ಅವಳ ನೋಟದಲ್ಲಿದ್ದ ಆ ಭಯಂಕರ ಕೋಪವನ್ನ ಹೊರಗಾಕಲು ಒಮ್ಮೆ ಬಾಗಿಲತ್ತ ನೋಡಿ ಡೋರ್ ಮುಚ್ಚಿದ್ಲು. ಬೇಡ ಬೇಡ, ಬಿಟ್ಬಿಡು, ನಂದೇನೂ ತಪ್ಪಿಲ್ಲ. ಅವರೆಲ್ಲ ಹೇಳಿದ್ದಕ್ಕೆ ನಾನು ಆ ರೀತಿ ಮಾಡಿದ್ದು, ಬಿಡು ನನ್ನ ಎಂದು ಡಾಕ್ಟರ್ ಕೈ ಮುಗಿಯಲು ಆರಂಭಿಸಿದ. ಜೋರಾಗಿ ನಕ್ಕಳು. ಅವಳ ಕೂಗು ಹೊರಗಿನವರಿಗೂ ಕೇಳವಲ್ದು. ಅವನಿಗೆ ಕಿವಿಯಲ್ಲಿ ರಕ್ತ ಬರುವಷ್ಟು ಸತ್ತು ಅದಾಗಿತ್ತು. ಕೈ ಮುಗಿತಾ ಇದೆಯಾ? ಆವತ್ತು ಆ ಹುಡುಗಿ ಮತ್ತೆ ನಾನು ಅದೆಷ್ಟು ಬೇಡಿದ್ವಿ ನಿಮ್ಮನ್ನ. ಅಂಡ್ ಬಿಡಿ ಎಂದು ಆ ಹುಡುಗಿ, ಪ್ಲೀಸ್ ಬಿಡಿ ಸರ್ ಎಂದು ನಾನು ಬಿಟ್ರ ನೀವು, ಈಗ ನಾನು ಯಾಕೆ ಹೋಗ್ಬಿಡ್ಬೇಕು ಎಂದು ಮತ್ತದೇ ಕೋಪದಲ್ಲಿ ಅವನನ್ನ ಮೇಲಿನ ಮೋಲ್ಡ್ಗೆ ಏರಿಸಿ ಧಬಕ್ಕೆಂದು ನೆಲಕ್ಕೆ ಕುಕ್ಕಲು ಬಾಯಿಂದ ರಕ್ತ ಹೊರಹೊಮ್ಮಿತ್ತು. ಆ ರಕ್ತದ ಬಳಿ ಸರ್ರನ್ನೇ ಓಡಿದವಳು ಆ ರಕ್ತವನ್ನ ಹಾಗೆ ಕೈಯಲ್ಲಿ ಮುಟ್ಟಲು ಆರಂಭಿಸಿದ್ಲು. ಅವನು ಕುಕ್ಕಿ ಹೋಗಿದ್ದನ್ನ ನೋಡಿ, ನೋಡು ನೋಡು ನಿನ್ನ ರಕ್ತ, ನೋಡು ಹೇಗಿದೆ. ಅವತ್ತೇನಂದೆ ನೀನು? ಬಡವರ ರಕ್ತಕ್ಕೂ ನಿಮ್ಮಂಥ ಸಿರಿವಂತರ ರಕ್ತಕ್ಕೂ ವ್ಯತ್ಯಾಸ ಅಂದೆ ಅಲ್ವಾ? ಈಗ ತಿಳಿತಾ ಏನೂ ಇಲ್ಲ ಅಂತ ಎಂದು ಮತ್ತೆ ಕೋಪದಿಂದ ಅಲ್ಲಿದ್ದ ಕುಡಿಯುವ ಹಾಟ್ ಡ್ರಿಂಕ್ಸ್ ಬಾಟಲ್ ಕಡೆ ನೋಡಿ ಅದನ್ನು ತನ್ನ ವಿಕಾರ ಶಕ್ತಿಯಿಂದ ಅವನ ತಲೆಗೆ ಒಂದೇ ಸಮನೆ ಹೊಡೆಯಲು ತಲೆಯಿಂದ ರಕ್ತ, ಬಾಯಿಂದ ಮುಖದಿಂದ ರಕ್ತ ಹರಿಯಲು ಆರಂಭಿಸಿತು. ಇನ್ನೂ ಸಮಾಧಾನವಾಗದವಳು ಮತ್ತೆ ಓಡಿ ಬಂದು, ಕಲ್ಲು ಹೃದಯ ಇರೋ ನಿನ್ನಂಥ ಡಾಕ್ಟರ್ ಇದ್ದರೆಷ್ಟು ಬಿಟ್ಟರಷ್ಟು, ನಿನಗೆ ಹೃದಯದ ಅವಶ್ಯಕತೆ ಇಲ್ಲ ಕಣು ಎನ್ನುತ್ತಾ ಎದೆಯ ಭಾಗಕ್ಕೆ ತನ್ನ ಘೋರ ಉಗುರುಗಳ ಬಳಸಿ ಬಗೆದು ಹೃದಯ ಕಿತ್ತಳು. ಆ ಕ್ಷಣವೇ ಅಮ್ಮ ಎಂದು ಚೀರಿ ಅವನ ಪ್ರಾಣ ಪಕ್ಷಿ ಆರಿಹೋಯಿತು. ಈ ಹೃದಯ ನನ್ಗ್ಯಾಕೋ ಎಂದು ಮತ್ತೆ ಅಲ್ಲೇ ಬಿಸಾಡಿ ತೆರೆದಿದ್ದ ಕಿಟಕಿಯಿಂದ ಒಮ್ಮೆ ಹಾರಿದವಳು ಸೀದಾ ಸೇರಿದ್ದು ಆಲದ ಮರದ ಜಾಗಕ್ಕೆ. ಇಷ್ಟು ನೆನೆದವಳು, ಅನ್ವೇಷಿತ, ನನಗಾಗಿ ಅಂತೂ ನೀನು ಸಹಾಯ ಬಂದೆ. ನಿನಗಾಗಿ ಈಗ ನಾನು ಪ್ರೇತಾತ್ಮವಾಗಿ ಬಂದಿದ್ದೀನಿ. ಅಕ್ಕ ಅಕ್ಕ ಅಂತ ಕರೀತಿದ್ದ ನಿನ್ನ ಕೂಗಿಗೆ, ನನ್ನ ಕೊಂದವರನ್ನು ಉಳಿಸ್ಬೇಡ ಅಕ್ಕ ಎಂದು ಬೇಡಿದ ನಿನ್ನ ಕೂಗಿಗೆ ಸೋತವಳು ನಾನು. ಅದರಲ್ಲಿ ಈಗಾಗಲೇ ಒಬ್ಬನ ಅಂತ್ಯ ಕಂಡಿದ್ದೀನಿ. ಆದರೆ ಆ ಸ್ವಾಮೀಜಿ ಒಬ್ಬ ಇಲ್ಲಿ ನನ್ನ ಬಂಧಿಸಿದ. ಈಗ ಅಶ್ವಿನಿ ಸಹಾಯದಿಂದ ಹೊರಗಡೆ ಬಂದಿದ್ದೀನಿ. ಮತ್ತೆ ಬಂದ ದಿನವೇ ಒಬ್ಬನ ಕತೆ ಮುಗಿತು. ಇನ್ನಿರೋದು ಇಬ್ಬರೇ. ಅವರ ಅಂತ್ಯ ನನ್ನ ಮುಂದಿನ ಗುರಿ ಎಂದು ಜೋರಾಗಿ ನಕ್ಕವಳು ಅಚ್ಚು ಮನೆಗೆ ಹಿಂದಿರುಗುವಾಗ ಸಮಯ 7 ಗಂಟೆ ಬೆಳಿಗ್ಗೆ. ಫಸ್ಟ್ ಎಪಿಸೋಡ್ ನೆನಪಿದ್ಯಾ? ಅದರಲ್ಲಿ ಒಬ್ಬ ಸ್ವಾಮೀಜಿಯವಳನ್ನ ಬಂಧಿಸಿದ್ದು ನೆನಪಿದ್ಯಾ? ಮನೆ ಓನನ್ನ ಕೊಂದೆ ಎಂದು ಅವರೆಲ್ಲ ಬಂಧಿಸಿದ್ದು ವಿಚಾರ ಈಗ ಲಿಂಕ್ ಆಗಿದೆ. ಅದು ಮೊದಲ ಸಾವು. ಈಗ ಡಾಕ್ಟರ್ನದ್ದು ಎರಡನೇದು. ಇನ್ನು ಮೇನ್ ವಿಲನ್ ಒಬ್ನಿದ್ದಾನೆ. ಅವನ ಕೈ ಆಳುಗಳು ಇದ್ರೆ ಅವ್ರ ಕತೆ ಕೂಡ ಏನ್ ಮಾಡುವ, ಮುಂದೆ ನೋಡೋಣ. ಎಂದಿನಂತೆ ಬೆಳಿಗ್ಗೆ ಬೇಗ ಏಳುವ ರಚ್ಚು ದೇವರ ಪೂಜೆ ಮುಗಿಸಿ ಮನೆಯಲ್ಲಿ ಊದ್ಬತ್ತಿಯ ಸುವಾಸನೆ ಹರಡಿಸಲು ಅದರ ಘಮವು ನಂದಿನಿ ಆತ್ಮಗೆ ಹಿಡಿಸಲಿಲ್ಲ. ಹಾಗಂತ ನೇರವಾಗಿ ಹೋಗಿ ಇದೆಲ್ಲ ಮಾಡಬೇಡ್ವಿ ಎನ್ನಲು ಅಸಾಧ್ಯ ಎಂದು ತಿಳಿದವಳು ಉಪಾಯ ಹುಡುಕುತ್ತಾ ಅಚ್ಚು ಬಳಿ ಬರಲು ಅವನು ತನ್ನ ವೃತ್ತಿ ಕಡೆ ಗಮನ ಹರಿಸಲು ತಯಾರಾಗ್ತಿದ್ದ. ತನ್ನ ಪಾಡಿಗೆ ಶರ್ಟ್ ಹಾಕಿಕೊಂಡವ ಬಟನ್ ಒಂದು ಮಿಸ್ ಆಗಿರೋದು ನೋಡಿ, ಓ ಶರ್ಟ್, ನಾನೀಗ ಮತ್ತೆ ಶರ್ಟ್ ಬದಲಿಸೋ ಮಾತಿಲ್ಲ, ಬಟ್ ಬೇರೆ ಆಪ್ಷನ್ ಇಲ್ಲ ಎಂದು ತೆಗೆಯೋಕೆ ಹೋದವನಿಗೆ ಕೊಂಚ ರೊಮ್ಯಾನ್ಸ್ ಮಾಡೋ ಮೂಡಿದ್ದಂತೆ ಅಲ್ಲೇ ಇದ್ದ ತನ್ನ ರಚ್ಚು ಕಡೆ ಕಣ್ಣಾಡಿಸಲು ಸೀರೆ ಮರ್ಚಿಡ್ತಿದ್ಲು. ರಚ್ಚು ಕೂಗಿದ ಕೇಳಿಸುವಂತೆ. ಗಂಡನ ಕೂಗಿಗೆ ಫಟಾಫಟ್ ಎಂದು ನೋಡಿ ಬಂದವಳು, ಹೇಳಿ ಅಜಯ್ ಅವರೇ ಎಂದು ಮುಗ್ಧತೆಯಿಂದ ಕೇಳಿದ್ಲು. ಬಟನ್ ಹೋಗಿದೆ ಎಂದು ಶರ್ಟ್ ತೋರಿಸಲು ಬೇರೆ ಶರ್ಟ್ ಹಾಕಿ
ಎನ್ನುತ್ತಾ ಶರ್ಟ್ ತರಲು ಕಬೋರ್ಡ್ ಕಡೆ ನೋಡ್ತಿದ್ದವಳನ್ನ ತನ್ನೆಡೆಗೆ ತಿರುಗಿಸಿದವ, ಇದೇ ಶರ್ಟ್ ಹಾಕೊಂಡು ಹೋಗ್ಬೇಕು ನಾನು ಎಂದಾಗ, ಇದೇನು ಚಿಕ್ಕ ಮಕ್ಕಳ ಹಾಗೆ ಆಟ ಎಂದು ಸಣ್ಣ ನಗೆ ಹರಡಿ ಮತ್ತೆ ಶರ್ಟ್ ನೋಡಲು ಕಬೋರ್ಡ್ ಕಡೆ ತಿರುಗಿದವಳ ನಡು ಬಳಸಿ ತನ್ನೆಡೆಗೆ ಎಳೆದವ, ಚೂರು ಪಾರು ರಸಿಕತೆ ಇಲ್ಲ ನಿಂಗೆ, ಪಾಠ ಮಾಡೋದಷ್ಟೇ ಗೊತ್ತಿರೋದಾ, ಪ್ರೀತಿ ಪಾಠ ಗೊತ್ತಿಲ್ವಾ ಈ ಮಿಸ್ಗೆ ಎಂದು ಬಟನ್ ತೋರಿಸಿ ಸೂಜಿಗೆ ದಾರ ಏರಿಸುವ ಆಕ್ಷನ್ ಮಾಡ್ತಾ ಕಣ್ಣಲ್ಲೇ ನೀನ್ ಸ್ಟಿಚ್ ಮಾಡು, ನಾನು ಮುದ್ದು ಮಾಡ್ತೀನಿ ಎನ್ನಲು ಸೂಜಿ ತಂದು ಸ್ಟಿಚ್ ಮಾಡಲು ಆರಂಭಿಸಿದ್ಲು. ಸ್ಟಿಚ್ ಮಾಡ್ತಿದ್ದವಳ ಕೆನ್ನೆಗೆ ಅದೆಷ್ಟು ಬಾರಿ ಮುದ್ದು ಕೊಟ್ನೋ ಅವನಿಗೆ ಲೆಕ್ಕವಿರಬೇಕು. ಅವಳ ನಡುವಿಗೆ ಕೈ ಹಾಕಿ ಅದೆಷ್ಟು ಬಾರಿ ಕಚಗುಳಿ ಕೊಟ್ನೋ ಅದು ಅವನಿಗೆ ತಿಳಿಬೇಕು. ಬಿಡಿ ಅಜಯ್ ಅವರೇ ಎನ್ನುವ ಆ್ಯಂಥಮ್ ಅದೆಷ್ಟು ಬಾರಿ ಹೇಳಿದ್ಲೋ ಅದು ಅವಳಿಗೆ ಗೊತ್ತಾಗಬೇಕು. ಇಬ್ಬರು ಒಬ್ರನ್ನೊಬ್ರು ತುಂಬ ಬೇಗ ಅರ್ಥ ಮಾಡ್ಕೊಳ್ತಿದ್ರು. ಅವನು ಕಣ್ಣಲ್ಲಿ ತಿಳಿಸುವ ವಿಚಾರ ನಮ್ಮ ರಚ್ಚುಗೆ ಅದೆಷ್ಟು ಬೇಗ ತಿಳಿಯುತ್ತೋ. ಸ್ಟಿಚ್ ಮಾಡ್ತಿದ್ದವಳ ಮುದ್ದು ಮಾಡುತ್ತಲಿದ್ದವನಿಗೆ ಸ್ಟಿಚ್ ಆಗಿದೆ CID ಎನ್ನುವವರೆಗೂ ಅವನಿಗೆ ಪರಿಜ್ಞಾನವಿಲ್ಲ. ಓಹ್ ಮುಗೀತಾ, ಇನ್ನೊಂದು ಕಿತ್ತಾಕ್ಲಾ ಮಿಸ್ ಎಂದಾಗ, ಈ ಸಲ ಸ್ಟಿಚ್ ಮಾಡಲ್ಲ, ನಿಮ್ಮ 6 ಪ್ಯಾಕ್ ಬಾಡಿನ ಎಲ್ರಿಗೂ ಎಕ್ಸ್ಪೋಸ್ ಮಾಡ್ಕೊಳ್ರಿ, ನನಗೇನು ಅಂತ ಹೋಗ್ತಿರ್ತೀನಿ ಎಂದವಳಿಗೆ, ಹೌದಂತೆ, ನಾವು ಮತ್ತೆ ರಾತ್ರಿ ಮುದ್ದು ಮಾಡೋ ಕೆಲಸ ಬೆಳಿಗ್ಗೆ ಮಾಡಬೇಕಾಗತ್ತೆ ಎಂದು ಪೋಲಿ ಮಾತಾಡಲು ನಕ್ಕವಳು, ನಾಚಿಕೆ ಆಗಲ್ವಾ ಎನ್ನುತ್ತಾ ಸೂಜಿ ಎತ್ತಿಡುತ್ತಿದ್ದವಳಿಗೆ ಮತ್ತೊಮ್ಮೆ ಹಿಂದಿಯಿಂದ ಅಪ್ಪಿದವ, ನನಗೆ ಕೇಸ್ ಮೇಲೆ ಸೀರಿಯಸ್ನೆಸ್ ಹೋಗ್ತಿದೆ ರಚ್ಚು, ನೀನು ಮುಂದೆ ಬೇಗ ವೀಕ್ ಆಗ್ತೀನಿ ನಾನು, ಅದೇನೋ ಸ್ಪೆಷಲ್ ನೀನು, ಈಗೀಗ ಈ ಪ್ಲೇಸ್ ನನಗೆ ಹನಿಮೂನ್ ಸ್ಪಾಟ್ ಅನಿಸುತ್ತೆ ಎಂದು ಅಪ್ಪುಗೆ ಬಿಗಿ ಮಾಡ್ತಿದ್ದವನ ನೋಡುತ್ತಲಿದ್ದ ನಂದಿನಿಗೆ ಕೋಪವು ಏರಿತು. ನನಗೂ ಅಷ್ಟೆ, ನೀವು ಈ ಥರ ನನ್ನ ಮುದ್ದು ಮಾಡ್ತಿದ್ರೆ ಸ್ಕೂಲ್ಗೆ ಹೋಗೋ ಮನಸ್ಸೇ ಬರಲ್ಲ ಎಂದವಳ ತುಟಿಯನ್ನ ತನ್ನ ಹೆಬ್ಬೆರಳಲ್ಲಿ ಮುಟ್ಟುತ್ತಾ ಸನಿಹಕ್ಕೆ ಬಂದಿದ್ದ. ಅವನ ಮುತ್ತಿನ ಬೈಕೆ ಅರಿತವಳು ಈ ಬಾರಿ ಹಿಂಜರಿಯದೆ ಕಣ್ಮುಚ್ಚಿ ನಿಂತ್ಬಿಟ್ಲು. ಇನ್ನೇನು ಅವನ ತುಟಿಯು ಅದರ ಸೇರಬೇಕು. ಕಿಚನ್ನಲ್ಲಿದ್ದ ಪಾತ್ರೆಗಳೆಲ್ಲ ಒಂದೇ ಸಮನೆ ಬಿದ್ದ ಶಬ್ದ. ಕಣ್ಣು ಬಿಟ್ಟ ರಚ್ಚು, ಏನದು ನೋಡ್ತೀನಿ ಅಜಯ್ ಅವರೇ, ಬೇಕಿರ್ಬೋದು ಎಂದು ಹೋಗಲು, ವಾಟ್ ಅಬೌಟ್ ಹನಿ ಎಂದು ಮುದ್ದಾಗಿ ಮುತ್ತಿನ ಬಗ್ಗೆ ಕೇಳಿದವನಿಗೆ, ಸಂಜೆ ಎಂದು ನಗುತ್ತಾ ಹೋದವಳಿಗೆ ಕಣ್ಣಲ್ಲೇ ಒಪ್ಪಿಗೆ ಕೊಟ್ಟನು. ಆದರೆ ಪಾತ್ರೆಗಳನ್ನು ಬೀಳಿಸಿದ್ದು ಮಾತ್ರ ಬೇರೆ ಯಾರೂ ಅಲ್ಲ, ಆತ್ಮ, ನಂದಿನಿ. ಹಾಗೆ ಅಜಯ್ ನಂದಿನಿಯನ್ನ ಕರೆಯಲು ರೂಮಿಗೆ ಬರಲು ಅವಳೆಲ್ಲೂ ಕಾಣಿಸ್ಲಿಲ್ಲ. ನಂದಿನಿ, ನಂದಿನಿ ಎಂದು ಕರೆದವನ ಕೂಗು ಕೇಳಿದವಳು, ನಂದು 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 ಟೀಚರ್ ಎಂದು ಕರೆಯುತ್ತಿದ್ದ ಅವನ ಹಳೆಯ ನೆನಪು ನೆನೆದು ಕಣ್ಣೀರಾಕಿದ್ಲು. ಹಾಗೆ ಸ್ನಾನ ಮುಗಿಸಿ ಬಂದವಳಂತೆ ಬಾತ್ರೂಮಿಂದ ಹೊರಬಂದವಳು, ಇಳಿದೀನಿ ಅಚ್ಚು ಎನ್ನಲು, ಟಿಫನ್ ಮಾಡಿವಂತೆ ಕೆಳಗಡೆ ಬಾ ಎಂದು 1 ನಿಮಿಷವೂ ನಿಲ್ಲದೆ ಹೊರಟನು. ಅವನ ಮನಸ್ಸಲ್ಲಿ ರಚ್ಚು ಬಿಟ್ಟು ಬೇರೆ ಯಾರೂ ಇಲ್ಲ ಈಗ. ತಿಂಡಿ ತಿನ್ನಲು ಟೇಬಲ್ ಬಳಿ ಬಂದವಳಿಗೆ ಆ ದೇವರ ಮನೆಯಲ್ಲಿದ್ದ ದೀಪ ಮತ್ತು ಧೂಪದ ಘಮವು ಹಿಂಸಿಸಿತು. ಉಪಾಯ ಮಾಡಿದವಳು ಉಸಿರಿಡಿದು ನೆಲಕ್ಕೆ ಕುಸಿದಳು. ನಂದಿನಿ, ನಂದಿನಿ ಏನಾಯ್ತು ಎಂದು ನೆಲಕ್ಕುರುಳಿದವಳನ್ನ ತನ್ನ ತೋಳಲ್ಲಿ ಹೊತ್ತು ಚೇರ್ ಮೇಲೆ ಕೂರಿಸಿ ನೀರು ಕೊಡಲು, ನನಗೆ ಅಸ್ತಮಾ ಇದೆ, ಪ್ಲೀಸ್ ನಾನಿರೋ ಅಷ್ಟು ದಿನ ದೀಪ ಧೂಪ ಹಚ್ಚಬೇಡ ಎಂದು ಕೈ ಮುಗಿದು ಕೇಳಿದ್ಲು ರಚ್ಚು ಕಡೆ ಮುಖ ಮಾಡಿ. ಹೆದರಿದ ರಚ್ಚು, ಆಯಿತು ಖಂಡಿತ ಹಚ್ಚಲ್ಲ ಎಂದು ನುಡಿದವಳು ಬಿಸಿ ನೀರು ತಂದು ಕೊಟ್ಲು. ಹಾಗೆ ಹಚ್ಚಿದ ಧೂಪ ಹಾರಿಸಿ ದೇವರ ಮನೆಯ ಬಾಗಿಲು ಮುಚ್ಚಲು ಆತ್ಮಕ್ಕೆ ತೃಪ್ತಿಯಾಗಿ ಒಂದು ಕತೆ ಹೇಳಿತು. ಒಂದು ಸತ್ಯ ಏನಂದ್ರೆ, ರಚ್ಚುವಿನಿಂದ ಆತ್ಮ 1 ಅಡಿ ದೂರ ಇರುತ್ತೆ. ಕಾರಣ ಏನು ಹೇಳಿ? ತಾಯ್ತ. ಅದೇ ಆ ಋಷಿ ಕಟ್ಟಿದ ತಾಯ್ತ. ನಾನು ಆಂಧ್ರ ಕಡೆ ಹೋಗಿದ್ದೆ, ಕೆಲಸ ಸಿಕ್ತು, ಊರಿಂದ ಮೊನ್ನೆ ಬಂದೆ. ಯಾಕೋ ನನ್ನ ಹಳೆ ಮನೆಯನ್ನ ನೋಡೋಣ ಅನ್ನಿಸ್ತು. ಆದರೆ ಮನೆಯಿಂದ ಮೊನ್ನೆ ರಾತ್ರಿ ಹೊರಗಡೆ ಬಂದರೆ ನೀನು ಕಾಣಿಸ್ದೆ. ನಿನ್ನ ಹುಡ್ಕೋಕೆ ಕಷ್ಟಪಟ್ಟೆ. ಆಮೇಲೆ ನಿನ್ನೆ ರಾತ್ರಿ ನೀನು ಕಾರಲ್ಲಿ ಹೋಗೋದು ನೋಡಿ ಅಚ್ಚು ಅಚ್ಚು ಅಂತ ಕೂಗ್ತಾ ಹಿಂದೆ ಬರ್ತಿದ್ದೆ. ಯಾರೋ ಪೋಲಿಗಳು ನನ್ನ ಅಟ್ಟಾಡಿಸಿ ಬಂದರು. ಸುಸ್ತಾಗಿ ಓಡ್ ಬಂದು ಒಂದು ರೆಸಾರ್ಟ್ ಕಾಂಪೌಂಡ್ ಸೇರಲು ನಿನ್ನ ಕಾರ್ ಕಾಣಿಸ್ತು. ಅದಕ್ಕೆ ನಿನ್ನ ಹುಡುಕಿ ಬಂದೆ ಎಂದು ಏನೋ ಕತೆ ಹೊಡೆದ್ಲು. ಈಗ ಒಬ್ಳು ಇರೋಕೆ ಯಾಕೋ ಮನಸ್ಸೂ ಇಲ್ಲ. ಇನ್ನು 1-2 ವಾರ ಇಲ್ಲೇ ಇರೋಕೆ ಆಗುತ್ತೆ ಅಲ್ವಾ ಅಚ್ಚು ಎಂದಾಗ ಅವನು ರಚ್ಚು ಮುಖ ನೋಡ್ದ. ರಚ್ಚು ಮೊದಲೇ ತುಂಬ ಸೆನ್ಸಿಟಿವ್. ಅವಳ ಮಾತಿಗೆ ಕರಗಿದವಳು, ಇರಲಿ ಎಂದು ಕಣ್ಣಲ್ಲೇ ಒಪ್ಪಿಗೆ ಸೂಚಿಸಲು, ಓಕೆ ಟೇಕ್ ರೆಸ್ಟ್ ಎಂದವ. ರಚ್ಚು, ನೀನು ಸ್ಕೂಲ್ಗೆ ಹೋಗ್ಬೇಕಲ್ವಾ, ಬಾ ನಾನು ಡ್ರಾಪ್ ಮಾಡ್ತೀನಿ
ನಡಿ ಎಂದು ಕರೆದುಕೊಂಡು ಹೋಗಿದ್ದ. ಅವರು ನೋಡ್ತಿದ್ದವಳಿಗೆ ಕೋಪ ಬರುವಂತೆ ಅಚ್ಚುರಚ್ಚುನ ಕಾಡ್ಸುತ್ತಾ ಕಾರ್ ಡೋರ್ ತೆರೆದು ಹತ್ತಿ ಮೇಡಮ್ ಎಂದು ಕೈ ಮಾಡಿ ತೋರ್ತಿದ್ದದ್ದು ನೋಡಿ ಉರಿದು ಬಿದ್ದಳು ನಂದಿನಿ. ತನ್ನ ಮೀಟಿಂಗ್ ಪ್ರಕಾರ ಆಶ್ಚರ್ಯ ಮತ್ತು ವೇದಾಂತ್ ಬಂದಿದ್ದು ಗಮನಿಸಿದ. ಅವನು ತಿಳಿಸಿದ ಡೀಟೇಲ್ಸ್ ಬಗ್ಗೆ ಕೇಳಿದ ಅಚ್ಚು. ವೇದಾಂತ್ ಮೊದಲಿಗೆ ಎದ್ದವ ಪ್ರೊಜೆಕ್ಟರ್ ಹಾಕಿ, ಸರ್ ಎಲ್ಲ ರಿಪೋರ್ಟ್ಸ್ನ ಚೆಕ್ ಮಾಡಿದೆ ಸರ್. ಎಲ್ಲರಲ್ಲೂ ಕಾಮನ್ ಥಿಂಗ್ ಅಂದರೆ ಆ ಆಲದ ಮರ. ಆ ಮರಕ್ಕೆ ನೇಣಾಕಿಕೊಂಡಿರೋರೆ ಎಲ್ಲರೂ, ಜೊತೆಗೆ ಎಲ್ರದ್ದು ಸೂಸೈಡ್ ಎಂದೇ ರಿಪೋರ್ಟ್ ಬಂದಿದೆ ಎಂದಾಗ ಬೇರೆ ಏನೋ ಚೇಂಜ್ ಸಿಗಲಿಲ್ವಾ ಎಂದು ಸೂಕ್ಷ್ಮವಾಗಿ ಗಮನಿಸುತ್ತಾ ಕೇಳಿದ ಅಜಯ್. ಇಲ್ಲ ಸರ್, ಆದರೆ ಸತ್ತವರೆಲ್ಲ ಅಪ್ಪ ಅಮ್ಮಗಳೇ ಎಂದು ಒಂದು ಕ್ಲೂ ಕಾಮನ್ ವಿಚಾರ ಹೇಳಲು, ಅಂದರೆ ಎಂದು ಮತ್ತೊಮ್ಮೆ ಸೂಕ್ಷ್ಮವಾಗಿ ಪ್ರೊಜೆಕ್ಟರ್ ಗಮನಿಸುತ್ತಲೇ ಕೇಳಿದ ಅಚ್ಚು. ಅಂದರೆ ಮಗಳು ಕಾಣೆಯಾಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟ ಅಪ್ಪ ಅಮ್ಮಗಳೇ ಸತ್ತವರು ಹೆಚ್ಚು. ಅದು ಬಿಟ್ಟರೆ ಮೊನ್ನೆ ಸತ್ತ ಆ ಪೋಲಿಗಳು, ಅದರಲ್ಲಿ ಒಬ್ಬ ಪೊಲಿಟಿಕಲ್ ಪವರ್ ಇರೋರು, ಅಂದರೆ MLA ವಸಿಷ್ಠ ಕಡೆಯವನು. ಅವರು ಈಗ ತನಿಖೆನ ಚುರುಕುಗೊಳಿಸೋಕೆ ನಮಗೆಲ್ಲ ಟಾರ್ಚರ್ ಕೊಡ್ತಿದ್ದಾರೆ ಸರ್ ಎಂದು ತಿಳಿಸಿದಾಗ, ಓಕೆ, ಆ ರಿಪೋರ್ಟ್ಸ್ನ ಒಂದೊಮ್ಮೆ 10 ಸ್ಕ್ರೀನ್ ಮೇಲೆ ಬರುವಂತೆ ಹಾಕಿ ಎನ್ನಲು ಹಾಗೆ ಹಾಕಿದ್ದ ವೇದಾಂತ್. ಸರಿಯಾಗಿ ಗಮನಿಸಲು ಕೆಲವೊಂದರಲ್ಲಿ ಇದ್ದ ಸೈನ್ ವೆರಿ ಕಾಮನ್. ಅದು ಡಾಕ್ಟರ್ ಜಗನ್ನಾಥ್. ಇದೆಲ್ಲ ರಿಪೋರ್ಟ್ ಚೆಕ್ ಜಗನ್ನಾಥ್ ಮಾಡಿದಾರಾ? ಮತ್ತು ಇಲ್ಲೇನೋ ಮಿಸ್ ಹೊಡಿತಿದೆ, ಹಾಗೆ ಕಮೆಂಟ್ ಮಾಡಿರೋರ ಬಗ್ಗೆ ತನಿಖೆ ನಡೆಸಿ ಎನ್ನುವಾಗಲೇ ಅವನಿಗೊಂದು ಕರೆ ಬಂದಿತ್ತು. ಎಸ್ ಎಂದವನಿಗೆ ಶಾಕ್ ಆಗಿತ್ತು. ಡಾಕ್ಟರ್ ಜಗನ್ನಾಥ್ ಕೊಲೆಯಾಗಿರೋ ವಿಚಾರ ಕೇಳಿ. ಮುಂದೆ ಹೇಗಿತ್ತು ಎಪಿಸೋಡ್? ಇಷ್ಟವಾದರೆ ಕಮೆಂಟ್ ಹಾಕೋದು ಮರಿಬೇಡಿ. ಸಾಧ್ಯವಾದಷ್ಟು ದೊಡ್ಡ ಎಪಿಸೋಡ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ವರ್ಕ್ ಪ್ರೆಷರ್ ಇದೆ, ನನ್ನ ಆರೋಗ್ಯ ಕೂಡ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಥ್ರೋಟ್ ಪ್ರಾಬ್ಲಮ್ ಕೂಡ ಆಗ್ತಿದೆ. ಅದರಿಂದ ಎಪಿಸೋಡ್ನ ಲೆಂತಿಯಾಗಿ ಹಾಕೋಕ್ಕೆ ಆಗ್ತಾ ಇಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಗ ಬೇಗ ಎಪಿಸೋಡ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇದು ಮೊದಲ ಹಾರರ್ ಸ್ಟೋರಿ, ಹಾಗಾಗಿ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ತಪ್ಪದೇ ಅಭಿಪ್ರಾಯ ತಿಳಿಸಿ. ಹಾಗೆ ಈ ಕಥೆಗಳನ್ನ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.